ಇನ್ನು ಮುಂದೆ ನೀವು ಕೂಡ ಕೆಮಿಕಲ್ ಬಣ್ಣವನ್ನು ಹಚ್ಚೋದನ್ನು ಖಂಡಿತವಾಗ್ಲೂ ಬಿಟ್ಟೇ ಬಿಡ್ತೀರಾ. ಅಷ್ಟು ಸೂಪರಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇವತ್ತಿನ ಈ ಒಂದು ರೆಮಿಡಿ. ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಒಂದು ಸೂಪರಾಗಿರುವಂಥ ಮನೆಮದ್ದು ಅಂತಲೇ ಹೇಳ್ಬೋದು. ತುಂಬ ಚಿಕ್ಕ ಏಜಿಗೆ ನಮಗೆ ಬಿಳಿ ಕೂದಲಾಗಲಿಕ್ಕೆ ಶುರುವಾಗಿದೆ, ತುಂಬ ಹಣ್ಣಾಗೋಗಿದೆ, ತಲೆ ತುಂಬ ಬಿಳಿ ಕೂದಲಾಗಿದೆ. ಎಷ್ಟೇ ನಾವು ಯಾವುದೇ ಎಣ್ಣೆ ಅಥವಾ ಯಾವುದೇ ಒಂದು ಡೈಗಳನ್ನು ಹಚ್ಚಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಅಂದರೆ ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ಅಥವಾ ಈ ಒಂದು ರೆಮಿಡಿಯನ್ನು ನೀವು ಕೂಡ ಒಮ್ಮೆ ಬಳಸಿ ನೋಡಿ. ಇದು 100% ಆಗಿ ವರ್ಕ್ ಆಗುತ್ತೆ. ನಿಮ್ಮ ಕೂದಲು ನ್ಯಾಚುರಲ್ ಆಗಿ ತುಂಬ ಫಾಸ್ಟಾಗಿ ಕಪ್ಪಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥ ಇಲ್ಲದೇ ತುಂಬ ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು. ಜೊತೆಗೆ ಮತ್ತೆ ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿಯೇ ಬೆಳೀತಾ ಹೋಗುತ್ತೆ. ಅದರ ಜೊತೆಗೇ ಹೇರ್ ಗ್ರೋತ್ ಅನ್ನುವಂಥದ್ದು ಕೂಡ ಸೂಪರ್ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ನ್ಯಾಚುರಲ್ ಆಗಿ ಕಪ್ಪು ಬಣ್ಣ ನಮ್ಮ ಕೂದಲಿಗೆ ಬರೋದ್ರ ಜೊತೆಗೆ ನಮ್ಮ ಕೂದಲಿನ ಬೆಳವಣಿಗೆ ಕೂಡ ಅದ್ಭುತವಾಗಿ ಹೆಲ್ಪ್ ಆಗುತ್ತೆ ಇವತ್ತಿನ ಮನೆಮದ್ದು. ಹಾಗಾದರೆ ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ. ನೋಡಿ, ನಾನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ. ಅದು ಬಿಸಿ ಆಗ್ತಿದೆ ಅನ್ನೋವಂಥ ಸಮಯದಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮನೆಯಲ್ಲಿ ಯಾವ ಟೀ ಪೌಡರನ್ನು ಬಳಸ್ತೀವೋ ಅದನ್ನು ನೀವಿಲ್ಲಿ ತೊಗೊಳ್ಬೋದು. ಇನ್ನು ಟೀ ಪೌಡರನ್ನು ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಹೇರ್ ಗ್ರೋತು ತುಂಬ ಫಾಸ್ಟಾಗಿ ಆಗುತ್ತೆ, ಒಳ್ಳೆ ಬಣ್ಣ ಬರುತ್ತೆ, ಶೈನಿಂಗ್ ಬರುತ್ತೆ. ತುಂಬ ಒರಟಾಗಿದೆ, ಡಲ್ ಆಗಿದೆ ಅನ್ನೋವಂಥ ಕೂದಲು ಕೂಡ ತುಂಬ ಹೊಳಿಲಿಕ್ಕೆ ಶುರುವಾಗುತ್ತೆ, ತುಂಬ ಸಾಫ್ಟ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದರ ಜೊತೆಗೇ ಏನು ವೈಟ್ ಹೇರ್ಸ್ ಆಗಿರುತ್ತೆ ಆ ಒಂದು ಕೂದಲಿಗೆ ಒಳ್ಳೆ ಬಣ್ಣವನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಟೀ ಪೌಡರು. ಇನ್ನು ಇದರ ಜೊತೆಗೆ ನಾನಿಲ್ಲಿ 1 ಪ್ಯಾಕೆಟ್, ಅಂದರೆ ಇದು 1 ಟೀ ಸ್ಪೂನಷ್ಟು ಇರುವಂಥ ಒಂದು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ಕೂದಲು ಏನು ವೈಟ್ ಆಗಿರುತ್ತೆ ಅದನ್ನು ಕಪ್ಪಾಗಿಸುವಂಥ ಕೆಲಸ ಮಾಡುತ್ತೆ, ಒಳ್ಳೆ ಹೊಳಪನ್ನು ನೀಡುತ್ತೆ, ತುಂಬ ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚಿಸೋದ್ರಿಂದ ಉದ್ರೋದು ಕಡಿಮೆ ಆಗಿ ಕೂದಲಿನ ಬೆಳವಣಿಗೆ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೇ ಏನು ತುಂಬ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ ಕೂದಲಿಗೆ ಇನ್ಸ್ಟೆಂಟಾಗಿ ಒಂದು ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಕಾಫಿ ಪೌಡರು. ನಂತರ ಇದರ ಜೊತೆಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹಿತವಾಗಿ ಗ್ರೋತನ್ನು ಹೆಚ್ಚಿಸುತ್ತೆ, ಜೊತೆಗೆ ಉದ್ರೋದನ್ನು ಕಡಿಮೆ ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಹೇರ್ ಡ್ಯಾಮೇಜನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಮಧ್ಯದಲ್ಲಿ ಕಟ್ಟಾಗೋದಾಗಿರ್ಬೋದು, ಸೀಳು ಕೂದಲು ಇದನ್ನೆಲ್ಲ ಕಡಿಮೆ ಮಾಡಿ ನಮ್ಮ ಹೇರ್ ಗ್ರೋತನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೇ ಇದು ಯಾರಿಗೆ ತುಂಬ ಚಿಕ್ಕ ಏಜಿಗೆ ವೈಟ್ ಹೇರ್ಸಿನ ಅಂದರೆ ಬಿಳಿ ಕೂದಲು ಹೆಚ್ಚಾಗಿ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಇದರ ಒಂದು ಆಯಿಲ್ ಆಗಿರ್ಬೋದು, ಹೇರ್ ಪ್ಯಾಕು ಅಥವಾ ಈ ರೀತಿ ಸಿರಮ್ಗಳಲ್ಲಿ ನಾವು ಬಳಸೋದ್ರಿಂದ ಒಳ್ಳೆ ಬೆನಿಫಿಟ್ಟನ್ನು ನೀಡುತ್ತೆ. ಖಂಡಿತವಾಗ್ಲೂ ಮೆಂತ್ಯಕಾಳನ್ನು ನಿಮ್ಮ ಹೇರ್ ಕೇರಲ್ಲಿ ಬಳಸ್ಕೊಳ್ಳಿ. ಅದರಲ್ಲೂ ಬಿಳಿ ಕೂದಲಿನ ಸಮಸ್ಯೆಗಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನಂತರ ಇದರ ಜೊತೆಗೆ 2 ಎಸಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ಕೂಡ ಬಳಸ್ಕೊಳ್ತಾ ಇದ್ದೀನಿ. ಇನ್ನು ಎಲ್ರಿಗೂ ಗೊತ್ತಿದೆ ಕರಿಬೇವಿನ ಉಪಯೋಗ ಎಷ್ಟಿದೆ ಅಂತೇಳಿ. ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ಇದು ನಮ್ಮ ಕೂದಲಿನ ಆರೈಕೆಯೂ ಕೂಡ ತುಂಬಾ ಒಳ್ಳೆಯದು. ಅದರಲ್ಲೂ ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇದೆ, ಹೇರ್ ಗ್ರೋತ್ ತುಂಬ ಕಡಿಮೆ ಇದೆ, ಉದುರಲಿಕ್ಕೆ ಶುರುವಾಗಿದೆ, ಹೊಟ್ಟೆ ಹೆಚ್ಚಾಗಿದೆ ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಏನು ವೈಟ್ ಹೇರ್ಸ್ ಇರುತ್ತೆ ಅದಕ್ಕೆ ಒಳ್ಳೆಯ ಬಣ್ಣವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಇದರಲ್ಲಿ ಇರುವಂತಹ ವಿಟಮಿನ್ಸ್ಗಳು ಕೂದಲನ್ನು ಕಪ್ಪಾಗಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ ಒಂದು 5-6 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದಾಗಿದೆ, ಈಗ ಒಳ್ಳೆ ಬಣ್ಣ ಕೂಡ ಬಂದಿದೆ. ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಹೆಚ್ಚು ಬೆಲೆ ಕೊಟ್ಟು ತರುವಂತಹ ಶಾಂಪುಗಳು, ಕಂಡೀಷ್ನರ್ಗಳು ಕೂಡ ಅಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಒಂದು ಸಿರಮನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಆಗೋದಂತೂ ಪಕ್ಕ ಅಂತಲೇ ಹೇಳ್ಬೋದು. ಜೊತೆಗೆ ಉದ್ರೋದನ್ನು ಕಡಿಮೆ ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಜೊತೆಗೆ ಬಿಳಿ ಕೂದಲನ್ನು ಕಪ್ಪಾಗಿಸುವಲ್ಲಿ ಹೆಲ್ಪ್ ಆಗುತ್ತೆ. ಆಗದಂತೆ ತಡೆಗಟ್ಕೊಳ್ಳೋದಕ್ಕೆ ಇದು ಸೂಪರಾಗಿ ಕೆಲಸ ಮಾಡುತ್ತೆ ಈ ಒಂದು ಸಿರಮ್ಮು. ಇನ್ನು ಈ ಒಂದು ಸಿರಮನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ ನೋಡಿ, ನೀವು ಎಷ್ಟು ಸಿರಮನ್ನು ಹಚ್ಕೊಳ್ಬೇಕೋ ಅಷ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಬಿಡಿ. ಅದರಲ್ಲಿ ನೀವು ರೆಗ್ಯುಲರ್ ಆಗಿ ಬಳಸುವಂಥ ಎಣ್ಣೆ, ಬಾದಾಮ್ ಆಯಿಲು, ಕೊಕೊನಟ್ ಆಯಿಲು, ಹರಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಬಳಸ್ತೀವಿ ಅಂದರೆ ನೀವು ಯಾವ ಒಂದು ಎಣ್ಣೆಯನ್ನು ಬಳಸ್ತೀರೋ ಆ ಒಂದು ಎಣ್ಣೆಯನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ನಮ್ಮ ಕೂದಲಿನ
ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ, ಉದುರೋದನ್ನು ಕಡಿಮೆ ಮಾಡಿ ಒಂದು ಒಳ್ಳೆ ಹೊಳಪನ್ನು ನಮ್ಮ ಕೂದಲಿಗೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಹೆಚ್ಚಾಗಿ ಎಣ್ಣೆ ಹಚ್ಕೊಳ್ಳೋದ್ರಿಂದನೂ ಕೂಡ ನಾವು ಬಿಳಿ ಕೂದಲು ಆಗೋದನ್ನು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಡಿ, ನಾನಿಲ್ಲಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ವಿಟಮಿನ್ ಇ ಆಯಿಲ್ ಹಾಕೊಳ್ಳೋದ್ರಿಂದನೂ ಕೂಡ ನಮ್ಮ ಕೂದಲಿನ ಆರೈಕೆ ದುಪ್ಪಟ್ಟು ವೇಗದಲ್ಲಿ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆಗೆ ಯಾವುದೇ ರೀತಿಯ ಕೂದಲಿನ ಸಮಸ್ಯೆಗಳು ಆಗದಂತೆ ತಡೆಗಟ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಕೂದಲನ್ನು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ವಿಟಮಿನ್ ಇ ಆಯಿಲ್ ಹಾಕಾದ್ಮೇಲೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಈ ಒಂದು ತುಂಬ ಪವರ್ಫುಲ್ ಆಗಿರೋವಂಥ ಸಿರಮ್ ಅನ್ನುವಂಥದ್ದು ರೆಡಿಯಾಗಿದೆ. ಇದನ್ನು ನೀವು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಕೂದಲಿಗೆ ಸ್ಪ್ರೇ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಕಾಟನಿಂದ ಈ ಒಂದು ಏನು ಸಿರಮ್ ಇರುತ್ತೆ ಅದನ್ನು ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಕೊಳ್ಬೇಕು. ನೀವು ಸ್ನಾನ ಮಾಡೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಮೊದಲು ಈ ಒಂದು ಸಿರಮನ್ನು ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಹಚ್ಚಿಬಿಟ್ಟು ಇದನ್ನು ಸ್ವಲ್ಪ ಸಮಯಗಳ ಕಾಲ ತಲೆನಲ್ಲಿ ಹಾಗೆ ಇಟ್ಕೊಂಡು ಆನಂತರ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಇನ್ನು ಉಳಿದಿರೋ ಅಂಥದ್ದನ್ನು ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಯಾವಾಗೆಲ್ಲ ನೀವು ತಲೆ ಸ್ನಾನ ಮಾಡ್ತೀರೋ ಆ ಸಮಯದಲ್ಲಿ ಈ ಒಂದು ಸಿರಮನ್ನು ಈ ರೀತಿ ಅಪ್ಲೈ ಮಾಡ್ತಾ ಬರೋದ್ರಿಂದ 100% ಆಗಿ ಇದು ವರ್ಕ್ ಆಗುತ್ತೆ. ಬಿಳಿ ಕೂದಲು ಕ್ರಮೇಣವಾಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಗ್ರೋತ್ ಹೆಚ್ಚಾಗುತ್ತೆ, ಉದುರೋದು ಕಡಿಮೆ ಆಗುತ್ತೆ. ಜೊತೆಗೆ ತುಂಬ ಒರಟಾಗಿದೆ, ಡಲ್ಲಾಗಿದೆ, ನಿರ್ಜೀವ ಕೂದಲಿಗೂ ಕೂಡ ಜೀವ ತುಂಬುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಖಂಡಿತವಾಗ್ಲೂ ತುಂಬ ಸಿಂಪಲ್ಲಾಗಿ ಸರಳವಾಗಿ ಮಾಡ್ಕೊಳ್ಳುವಂಥ ಈ ಒಂದು ಸಿರಮನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಅಥವಾ ನಮಗೆ ಹಚ್ಚಿದ ತಕ್ಷಣ ಒಂದೇ ವಾಶಲ್ಲಿ ನಮ್ಮ ಹೇರು ತುಂಬ ಕಪ್ಪಾಗಬೇಕು, ನ್ಯಾಚುರಲ್ ಆಗಿ ಕಪ್ಪಾಗಬೇಕು ಅಂತ ಅಂದ್ಕೊಳ್ಳೋದಾದರೆ ನೀವು ಇಲ್ಲಿ ಇಂಡಿಗೋ ಪೌಡರನ್ನು ಹಾಕ್ಕೊಳ್ಬೇಕು. ಅಂದರೆ ಇಂಡಿಗೋ ಪೌಡರನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಮ್ಮ ಕೂದಲು ಒಂದೇ ವಾಶಲ್ಲಿ ಕಪ್ಪಾಗುತ್ತೆ, ತಕ್ಷಣದಲ್ಲಿ ಕಪ್ಪಾಗುತ್ತೆ. ಆದರೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥ ಇರೋದಿಲ್ಲ. ತುಂಬ ನ್ಯಾಚುರಲ್ ಆಗಿರುವಂಥ ಒಂದು ಗಿಡದ ಎಲೆಯಿಂದ ಮಾಡಿರುವಂಥ ಪೌಡರ್ ಆಗಿರುತ್ತೆ. ಹಾಗಾಗಿ ಇದು ಯಾವುದೇ ರೀತಿಯ ಕೆಮಿಕಲ್ ಪೌಡರ್ ಅಲ್ಲ. ಇದನ್ನು ಹಚ್ಕೊಳ್ಳೋದ್ರಿಂದ ತಕ್ಷಣದಲ್ಲಿ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು. ಇನ್ನು ನಿಮ್ಮ ಹೇರ್ ಲೆಂತನ್ನು ನೀವು ಎಷ್ಟು ಅಪ್ಲೈ ಮಾಡ್ಕೊಳ್ಬೇಕೋ ಅಷ್ಟು ಪೌಡರನ್ನು ತೊಗೊಳ್ಳಿ. ನಾನಿಲ್ಲಿ ಒಂದು 3 ಟೀ ಸ್ಪೂನಷ್ಟು ಪೌಡರನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಇಂಡಿಗೋ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ನಾವು ಮಾಡಿಟ್ಕೊಂಡಿರುವಂಥ ಈ ಒಂದು ಡಿಕಾಕ್ಷನ್ ಏನಿರುತ್ತೆ ಇದು ಬಿಸಿಯಾಗಿರಬೇಕು. ತುಂಬ ತಣ್ಣಗಿರೋದು ಹಾಕ್ಕೊಂಡ್ರೆ ಇದು ಈ ಒಂದು ಇಂಡಿಗೋ ಪೌಡರ್ ಅನ್ನುವಂಥದ್ದು ಆ್ಯಕ್ಟಿವೇಟ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬೆಚ್ಚಗಿರೋವಂಥ ಈ ಒಂದು ಡಿಕಾಕ್ಷನನ್ನು ಹಾಕಿಬಿಟ್ಟು ನಾವು ಇದನ್ನು ಕಲಿಸ್ಕೊಳ್ಬೇಕು. ಗಂಟುಗಳು ಏನೂ ಇರಬಾರ್ದು, ಆ ರೀತಿ ನೀಟಾಗಿ ಕಲಸಿ ಇದನ್ನು ಒಂದು 5-10 ನಿಮಿಷ ಹಾಗೇ ಬಿಟ್ಬಿಡಬೇಕು. ಒಂದು 5-10 ನಿಮಿಷಗಳ ನಂತರ ಈ ಒಂದು ಇಂಡಿಗೋ ಪೌಡರ್ ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ಸ್ವಲ್ಪ ಇದು ಕಲರ್ ಚೇಂಜ್ ಆಗುತ್ತೆ, ಅಂದರೆ ಇದನ್ನು ಹಚ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಅಂಥೇಳಿ. ಈ ಸಮಯದಲ್ಲಿ ಅಂದರೆ ಒಂದು 5-10 ನಿಮಿಷ ಹಾಗೆಯೇ ಬಿಟ್ಬಿಟ್ಟು ಆ ನಂತರ ಈ ಒಂದು ಇಂಡಿಗೋ ಪೌಡರ್ ಏನಿರುತ್ತೆ, ಎಣ್ಣೆ ಏನೂ ಹಚ್ಕೊಳ್ಬಾರ್ದು ತಲೆಗೆ. ಕಂಪ್ಲೀಟಾಗಿ ಡ್ರೈ ಆಗಿರೋಂಥ ಅಂದರೆ ಒಣಗಿರೋಂಥ ಕೂದಲಿಗೆ ನೀವು ಈ ಒಂದು ಇಂಡಿಗೋ ಮಿಶ್ರಣವನ್ನು ಹಚ್ಬಿಟ್ಟು ಇದನ್ನು 1 ಗಂಟೆ ಅಥವಾ 1.5 ಗಂಟೆಗಳ ಕಾಲ ತಲೆಯಲ್ಲಿ ಹಾಗೆ ಬಿಟ್ಟು ನಂತರ ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. 100% ಆಗಿ ಇದು ನಿಮ್ಮ ಎಷ್ಟೇ ಬಿಳಿ ಕೂದಲಿರಿ, ತಲೆಯೆಲ್ಲ ಬಿಳಿಯಾಗಿದ್ದರೂ ಕೂಡ ಕಪ್ಪಾಗುತ್ತೆ. ಇನ್ನು ಈ ಒಂದು ಸಿರಮನ್ನು ನೀವು ತಲೆ ಸ್ನಾನ ಮಾಡುವಂಥ ಸಮಯದಲ್ಲಿ ಹಚ್ಕೊಳ್ಬೋದು. ಇನ್ನು ಇಂಡಿಗೋ ಮಿಶ್ರಣ ಏನಿರುತ್ತೆ ಅದನ್ನು 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಹಚ್ಕೊಳ್ಳೋದ್ರಿಂದ 100% ಆಗಿ ನಿಮ್ಮ ಕೂದಲು ತುಂಬಾ ಕಪ್ಪಾಗಿರುತ್ತೆ, ಒಂದು ಕೂಡ ಬಿಳಿ ಕೂದಲು ಕಾಣೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಬೆಳೆಯುವಂಥದ್ದು ಕೂಡ ಕಪ್ಪಾಗಿಯೇ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ಳೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.